ಕಲಬುರಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳದ NDA ಏನು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಳೆದ ಬಾರಿ 5 ವರ್ಷ ಏನು ಕೆಲಸ ಮಾಡಿದ್ದಾರೆ ಇಡೀ ಗುಲ್ಬರ್ಗ ಜನತೆ ಅದನ್ನು ಒಪ್ಕೊಂಡಿದ್ದಾರೆ. ಇವತ್ತಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಗಟ್ಟಿ ಬಾಯಿಗಳ ಮೇಲೆ ಏನು ಅಧಿಕಾರಕ್ಕೆ ಬಂದಿದೆ ನಾವು ಅರ್ಥ ಮಾಡ್ಕೋಬೇಕು. ಅವರಿಗೆ ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಅಂತ ಒಬ್ಬ MP ಮತ್ತೊಮ್ಮೆ MP ಆದರೆ ಇದರ ವಿರುದ್ಧವಾಗಿ ನಾವು ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲರೂ ಕೂಡ ಸಾಹೇಬರನ್ನು ಬಂದು ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿ ತಾವು ಗೆದ್ದೇ ಗೆಲ್ತೀವಿ, ತಾವು ತಲೆಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದು ದೇಶದ ಒಂದು ಚುನಾವಣೆ. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಾಗಿರೋದು ದೇಶದ ಆರ್ಥಿಕತೆ ಹಾಗೂ ಸುರಕ್ಷತೆಗೋಸ್ಕರ ಒಂದು ದೊಡ್ಡ ಚುನಾವಣೆ ನಡೀತಿರುವಂಥ ಈ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನೇ ಒಪ್ಕೊಂಡಿರುವಂಥ ನರೇಂದ್ರ ಮೋದಿ ಅವ್ರನ್ನ ಭಾರತ ದೇಶದ ನಾವು ಅಲ್ಪಸಂಖ್ಯಾತರು ಒಪ್ಕೊಳ್ಳೋದ್ರಲ್ಲಿ ನಮಗೆ ಯಾವ ಸಂಶಯವೂ ಇಲ್ಲ. ನಾವು ಭಾಳ ಪರ್ಸೆಂಟೇಜ್ ನಾವು ವೋಟ್ ಹಾಕ್ತೀವಿ. ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಗೆಲ್ಲಿಸೋ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವ್ರನ್ನ ನಾವು ಗೆಲ್ಲಿಸಿ ಕಲಬುರಗಿ ಡಿಸ್ಟಿಕ್ ಮಂದಿಗೆ ಏನು ಇದು ಕೊಡ್ತೀರಿ ಸರ್ ಮೆಸೇಜ್ ವೋಟಿಂಗ್ ಸಲಹೆ ಸರ್? ಹೌದು, ಕಲಬುರಗಿ ಯಾವುದೇ ಜಾತಿ ಜನಾಂಗ ಧರ್ಮದ ಯಾರೇ ಮತದಾರರಿಗೆ ನಾನು ಮೆಸೇಜ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಕೊಟ್ಟಂಥ ಎಲ್ಲ ಸ್ಕೀಮ್ಗಳು ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ ಹೊರತು ಇವರಿಗೆ ಸ್ವಲ್ಪ ಜಾಸ್ತಿ ಕೊಡಿ ಇವರಿಗೆ ಕಡಿಮೆ ಕೊಡಿ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಫಲಾನುಭವಿಗಳು. ಕೇಂದ್ರ ಸರ್ಕಾರದ ಒಂದು ಡೇಟಾ ಪ್ರಕಾರ ಆಲ್ಮೋಸ್ಟ್ 25-30% ನಮ್ಮ ಅಲ್ಪಸಂಖ್ಯಾತರು ಫಲಾನುಭವಿಗಳು ಇದ್ದೀವಿ ಎಲ್ಲ ಸ್ಕೀಮ್ಗಳಲ್ಲೂ ಕೂಡ. ಅದು